ಗೌರವಾನ್ವಿತ ನ್ಯಾಯಮೂರ್ತಿ ಡಾಕ್ಟರ್ ಎಚ್.ಎನ್. ನಾಗಮೋಹನ್ ದಾಸ್ ಏಕಸದಸ್ಯ ವಿಚಾರಣಾ ಆಯೋಗ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ 2025 ಇದರೊಂದಿಗೆ ಈ ಬಾರಿಯ ಒಳ ಮೀಸಲಾತಿ ವಿಚಾರ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಇದರೊಂದಿಗೆ ಇದು ಒಂದು ಆರಂಭವನ್ನು ಪಡ್ಕೊಳ್ತಾ ಇದೆ. ಈ ಒಳ ಮೀಸಲಾತಿ ವಿಚಾರ ಇವತ್ತಿನವರೆಗೂ ಇಡೀ ದೇಶಾದ್ಯಂತ ಒಂದು ಬೇಡಿಕೆಯಾಗಿ ಉಳ್ಕೊಂಡಿದೆ. ಕೆಲವು ರಾಜಕೀಯ ಪಕ್ಷಗಳಿಗೆ ಈ ಒಳ ಮೀಸಲಾತಿ ಬೇಕು ಅಂತ ಯಾವೆಲ್ಲ ಸಮುದಾಯಗಳು ಕೇಳ್ತಾ ಇವೆಯೋ ಅವರ ಮೂಗಿಗೆ ತುಪ್ಪ ಸವರುವಂಥ ಒಂದು ಕೆಲಸ ಕೂಡ ಆಗಿದೆ. ಇವತ್ತಿನವರೆಗೂ ಇದಮಿತ್ತಂ ಜಾರಿ ಮಾಡೇ ಮಾಡ್ತೀವಿ, ಹಾಗೇ ಆಗುತ್ತೆ ಎನ್ನುವಂತಹ ವಿಚಾರ ಎಲ್ಲಿಯೂ ಸ್ಪಷ್ಟವಾಗಿ ಬಂದಿಲ್ಲ. ದೊಡ್ಡ ಹೋರಾಟ ಪಂಜಾಬಲ್ಲಿ ಒಂದು ಕಾಲಕ್ಕೆ, ಅದರ ನಂತರದಲ್ಲಿ ಆಂಧ್ರದಲ್ಲಿ ದೊಡ್ಡ ಹೋರಾಟ ಆಯಿತು, ಆಗಲೇಬೇಕು ಅಂಥೇಳಿ. ರಾಜ್ಯಗಳ ಮಟ್ಟಿಗೆ ಏನೋ ಮಾಡ್ತಾರೆ, ಏಕಸದಸ್ಯ ಪೀಠದಲ್ಲಿ ಆಂಧ್ರದಲ್ಲಿ ಕೂಡ ಸೋಲಾಗುತ್ತೆ. ಹೈಕೋರ್ಟ್ ಇಲ್ಲ, ಅವರು ಸುಗ್ರೀವಾಜ್ಞೆಯನ್ನು ಮಾಡಿ ಇಷ್ಟು ಜಾತಿಗಳಿಗೆ ಒಳ ಮೀಸಲಾತಿಗಳಿಗೆ ಕೊಡಬೇಕು ಅಂತ ಹೇಳಿರೋದು ಸರಿಯಾಗಿದೆ ಅಂತ ಹೇಳ್ತಾರೆ. ಅದಾದ ಮೇಲೂ ಕೂಡ ಸುಪ್ರೀಂ ಕೋರ್ಟ್ ಲೆವೆಲ್ಗೆ ಹೋಗುವಾಗ ಕಟ್ಟ ಕಡೆಗೆ ಬಂದು ನಿಂತ್ಕೊಂಡಿದ್ದು ಎಲ್ಲಿಗೆ ಅಂತ ಹೇಳಿದ್ರೆ, ಇಲ್ಲ, ಈ ಒಳ ಮೀಸಲಾತಿ ಕೊಡ್ತಕ್ಕಂಥ ವಿಚಾರ ರಾಜ್ಯಗಳಿಗೆ ಬರಲ್ಲ, ಕೇಂದ್ರಕ್ಕೆ ಬರಬೇಕು ಅಂತ ಹೇಳಿ ಆಗಿದೆ. ಹಾಗಾದರೆ ರಾಜ್ಯಗಳು ಏನೇ ಮಾಡಿದ್ರೂ ಕೂಡ ಕೇಂದ್ರದ ಮೊಹರು ಅಥವಾ ಸೀಲ್ ಅಥವಾ ಅನುಮತಿ ಅಥವಾ ಗ್ರೀನ್ ಸಿಗ್ನಲ್ ಸೂಚನೆ ಅದೇ ಅಂತಿಮವಾದರೆ ರಾಜ್ಯಗಳು ಪಡ್ತಾ ಇರ್ತಕ್ಕಂಥ ಸರ್ಕಸ್ ಯಾಕೆ? ಸಿದ್ದರಾಮಯ್ಯನವರು ಸಿ ಎಂ ಆಗಿದ್ದರು, ಎಸ್.ಎಂ. ಕೃಷ್ಣ ಅವರು ಸಿ ಎಂ ಆಗಿದ್ದಾಗ ದೊಡ್ಡ ಕೂಗೆದ್ದಿದ್ದು ತುಂಬ ದೊಡ್ಡ ಮಟ್ಟದಲ್ಲಿ. ಧರ್ಮಸಿಂಗ್ ಅವರು ಇಲ್ಲ ಇದರ ಬಗ್ಗೆ ಒಂದು ಆಯೋಗ ಆಗಬೇಕು ಅಂತ ಒಂದು ಆಯೋಗವನ್ನು ರಚನೆ ಮಾಡ್ತಾರೆ. ಆಯೋಗದ ಎಲ್ಲ ವರದಿಗಳು ಕೂಡ ಇವತ್ತಿನವರೆಗೂ ಹಾಗೇ ಇವೆಯೇ ಹೊರತು, ಸದಾಶಿವ ಆಯೋಗದ ವರದಿಯಾದರೂ ಹೇಳ್ತೀನಿ, ಬೇರೆ ವರದಿಗಳಾದರೂ ಹೇಳ್ತೀನಿ, ಕೆಲವು ಆಯೋಗಗಳಂತೂ ಒಂದು ಹೆಜ್ಜೆನೂ ಎತ್ತಿಡಲಿಲ್ಲ. ಆಫೀಸ್ ಬಿಟ್ಬಿಟ್ಟು ಆಚೆಗೆ ಬರಲಿಲ್ಲ ಅವರು. ನ್ಯಾಯಮೂರ್ತಿ ಸದಾಶಿವ ಆಯೋಗ ದೊಡ್ಡ ಮಟ್ಟದಲ್ಲಿ ಕೆಲಸವನ್ನು ಮಾಡಿದ್ರು, ಜಾರಿ ಮಾಡೋಕ್ಕೆ ಹಿಂದು ಮುಂದು. ಬೊಮ್ಮಾಯಿಯವರ ಸರ್ಕಾರದವರೆಗೂ ಬಂತು, ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಮುನಿಸ್ಕೊಂಡ್ರು, ಎಡಗೈನವ್ರು ಮುನಿಸ್ಕೊಂಡು ನಿಮ್ಮ ಜೊತೆನೇ ಇರಲ್ಲ ಅಂಥೇಳಿ BJP ಜೊತೆ ಹೋದರು. ಬೊಮ್ಮಾಯಿಯವರು ನಾನು ಜಾರಿ ಮಾಡೇ ಬಿಡ್ತೀನಿ ಅಂತ ಹೇಳಿದ್ರು. ಮುಸ್ಲಿಂ ಮೀಸಲಾತಿ ರದ್ದುಪಡಿಸಿ ದೊಡ್ಡ ವಿಚಾರ ಆಯಿತು. ಇದು ಜಾರಿ ಮಾಡುವಷ್ಟು ಸಮಯ ಅವರಿಗೆ ಇದ್ದಿತ್ತಾದರೂ ಚುನಾವಣಾ ವರ್ಷವನ್ನೇ ಬೊಮ್ಮಾಯಿಯವರು ಚೂಸ್ ಮಾಡ್ಕೊಂಡಿದ್ರು. ಹಾಗಾಗಿ ಅದೂ ಜಾರಿ ಬರಲಿಲ್ಲ. ಈಗ ಮತ್ತೊಮ್ಮೆ ಇದು ಮುನ್ನೆಲೆಗೆ ಬರ್ತಾ ಇದೆ. ಈ ಕ್ಷಣಕ್ಕಾದರೂ ಪರಿಶಿಷ್ಟ ಜಾತಿಗಳ ಒಳಭಾಗದಲ್ಲಿರ್ತಕ್ಕಂಥ ಜನ ಇದ್ದಾರಲ್ಲ, ಮೇಲ್ಪದರವಲ್ಲದೆ ಕೆನೆಪದರವಲ್ಲದೆ ಆ ಜನಗಳಿಗೆ ಈ ಮೀಸಲಾತಿ ತುಪ್ಪವಾಗಿ ಸಿಗುತ್ತಾ, ಅಥವಾ ಇವತ್ತಿಗೂ ಇದೊಂದು ಬಿಸಿ ತುಪ್ಪವಾಗಿ ಸರ್ಕಾರಗಳಿಗೆ ಉಗುಳಕ್ಕೂ ಆಗಲ್ಲ, ನುಂಗಕ್ಕೂ ಆಗಲ್ಲ, ನನ್ನ ಕೈಲಿ ಅಧಿಕಾರವೂ ಇಲ್ಲ ಅಂಥೇಳಿ ಸುಮ್ಮನೆ ಕಣ್ಣೋರ್ಸೋಕ್ಕೆ ಮಾತ್ರ ಇದನ್ನು ಮಾಡ್ತಾರೆ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಆದರ್ಶ ಯಲ್ಲಪ್ಪ ಇದ್ದಾರೆ, ರಾಜ್ಯ ಅಲೆಮಾರಿ ಸಂಘದ ಅಧ್ಯಕ್ಷರು. ಸ್ವಾಗತ ನಿಮಗೆ ಆದರ್ಶ ಯಲ್ಲಪ್ಪ ಅವರಿಗೆ. ಇನ್ನು ರಘು ದೊಡ್ಡೇರಿ ಅವರಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ರಘು ದೊಡ್ಡೇರಿ ಅವರೇ. ಒಂದು ಪ್ರಯತ್ನವಾಗಿ ಇದನ್ನು ನಾವು ಒಪ್ಪಬಹುದು. ರಘು ದೊಡ್ಡೇರಿ, ಇದೇನು ನಿಮ್ಮ ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡ್ತಿರೋ ಮೊಟ್ಟ ಮೊದಲಿಗೆ ಮಾಡ್ತಿರೋ ಕೆಲಸ ಏನಲ್ಲ. ಬೊಮ್ಮಾಯಿ ಅವರು ಮಾಡಿದ್ದಾರೆ, ಅದಕ್ಕಿಂತ ಮುಂಚೆ ಪ್ರಯತ್ನಗಳು ಆಗಿದೆ, ಧರ್ಮಸಿಂಗ್ ಅವರು ಮಾಡಿದ್ದಾರೆ. 2008ಇಂದ 2013ವರೆಗೂ ಕೂಡ ಇದೇ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗಲೂ ಕೂಡ ಈ ಪ್ರಯತ್ನ ಆಗಿದೆ. ಯಾರಿಗೂ ಜಾರಿ ಮಾಡೋಕ್ಕೆ ಶಕ್ತಿ ಅಂತಾರಲ್ಲ, ಸಾಲಿಲ್ಲ ಅಥವಾ ಆಗಲಿಲ್ಲ. ಅಲ್ಲಿ ಮೀಸಲಾತಿ ಜಾರಿ ಮಾಡಲಿಕ್ಕೆ ಹೋದಾಗ 2-3 ವಿಭಾಗ ಇದೆ. ಬಲಗೈ ಸಮುದಾಯ ಕಾಂಗ್ರೆಸ್ ಪಕ್ಷದೊಂದಿಗಿದೆ, ಎಡಗೈ ಸಮುದಾಯ BJPಯೊಂದಿಗಿದೆ. ಅಪ್ಪಿತಪ್ಪಿ ಜಾರಿ ಮಾಡೋಕ್ಕೆ ಹೋದರೆ ಎಡಗೈನವ್ರಿಗೇನೋ ಜಾಸ್ತಿ ಸಿಕ್ಕಿಬಿಡುತ್ತೆ, ಅವಾಗ ಬಲಗೈನವರು ಮುನಿಸ್ಕೊಂಡ್ಬಿಡ್ತಾರೆ. ಇಲ್ಲ, ಬಲಗೈನವ್ರಿಗೆ ಆಲ್ರೆಡಿ ಜಾಸ್ತಿ ಇದೆ, ಎಡಗೈನವ್ರು ಕೊಡದೇ ಇದ್ದರೆ ಅವ್ರು ಸುಮ್ಮನೆ ಇರಲ್ಲ. ಸ್ಪೃಶ್ಯ ಅಸ್ಪೃಶ್ಯ ರಾಜರ ಕಾಲದಲ್ಲೇ ಕೆಲವು ಸ್ಪೃಶ್ಯ ವಿಭಾಗದಲ್ಲೂ ಅವ್ರನ್ನ ಸ್ಪೃಶ್ಯ ರೀತಿಯಲ್ಲೇ ಕಾಣಿಸ್ತಾ ಇದ್ದಾರೆ ಅಂಥೇಳಿ ಪರಿಶಿಷ್ಟ ಜಾತಿಗಳ ಪಟ್ಟಿಯಲ್ಲಿ ಸ್ಪೃಶ್ಯ ವರ್ಗದವ್ರನ್ನೂ ಸೇರಿಸತಕ್ಕಂಥ ಉದಾಹರಣೆ ನಮ್ಮ ರಾಜ್ಯದಲ್ಲೇ ಇದೆ. ಹೀಗಿದ್ದಾಗ ಏನು ಮಾಡ್ತೀರಿ ನೀವು? ಸಮೀಕ್ಷೆಗೆಲ್ಲ ರೆಡಿಯಾಗಿದೆ, ಕ್ವಶ್ಚನೇರ್ ಪ್ರಶ್ನಾವಳಿಗಳು ಅವು ಕೂಡ ರೆಡಿಯಾಗಿದೆ, ಎಲ್ಲಿ ಹೋಗಿ ನಿಲ್ಲುತ್ತೆ ಇದು ಅಂತ? ರಘು. ಇಲ್ಲ, ಮೊದಲನೇದಾಗಿ ಕಾಂಗ್ರೆಸ್ ಸರ್ಕಾರ ಮಾತ್ರ ಈ ದೇಶದಲ್ಲಿ ಏನೋ ಒಂದು ಇದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಾವು ಕರಿತೀವಿ. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂತ ಅನ್ನೋ ಒಂದು ಧ್ಯೇಯದಲ್ಲಿ ನಾವು ಇದನ್ನು ಮಾಡಿದ್ದೇವೆ. ಸೊ ನಾವು ಯಾಕೆಂದ್ರೆ ಧರ್ಮಸಿಂಗ್ ಅವ್ರಿಗೂ ಸರ್ಕಾರದಲ್ಲಿ ಏನೋ ಕಾಂಗ್ರೆಸ್ ಸರ್ಕಾರ ಮಾತ್ರ ಇದನ್ನು ಆಲ್ವೇಸ್ ರಿಸರ್ವೇಷನ್ ವಿಚಾರ ಬಂದರೆ ಇಟ್ಸ್ ಎ ಡಬಲ್ ಸ್ವೋರ್ಡ್ ಕತ್ತಿ. ಯಾವಾಗ್ಲೂ ಮೀಸಲಾತಿ ಅನ್ನೋದು ಎಷ್ಟು ಡಬಲ್ ಹೆಡ್ಜೆಡ್ ಸ್ವೋರ್ಡ್ ಎಷ್ಟು ಮೊನಚಾದು ಅಂತ ಹೇಳಿದ್ರೆ, ಸ್ವಲ್ಪ ಏನಾದ್ರು ಸಣ್ಣ ವ್ಯತ್ಯಾಸ, ಒಂದು ವರ್ಡಲ್ಲಿ ಏನೋ ವ್ಯತ್ಯಾಸ ಆದ್ರೂ ಅಲ್ಲೋಲ ಕಲ್ಲೋಲ
ಆಗುವಂಥ ಒಂದು ಪರಿಸ್ಥಿತಿ ಇರ್ತದೆ. ಸೊ ಹಾಗಾಗಿ ಯಾವುದೇ ಸರ್ಕಾರ ಬಂದ್ರೂ ಕೂಡ ಅದನ್ನು ಒಂದು ತುಂಬ ಸೂಕ್ಷ್ಮವಾಗಿ ಆ ವಿಚಾರವನ್ನು ತೆಗೆದುಕೊಳ್ತದೆ. ಬಟ್ ಕಾಂಗ್ರೆಸ್ ಸರ್ಕಾರ ಎಸ್ಪೆಷಲಿ ಸಿದ್ದರಾಮಯ್ಯನವರ ನೇತೃತ್ವ, ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಏನಿದೆ, ಈಗ ನಾವು ಯಾಕೆ ಇಷ್ಟು ಧೈರ್ಯವಾಗಿ ಹೋಗ್ತಾ ಇದ್ದೀವಿ ಅಂತಂದರೆ, ನಾವು ಡೆಡಿಕೇಟೆಡ್, ನಾವು ಪ್ರಾಮಿಸ್ ಕೂಡ ಮಾಡಿದ್ವಿ. ಇದರಲ್ಲಿ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಕೂಡ ಮೆನ್ಷನ್ ಮಾಡಿದ್ವಿ, ನಾವು ಒಳ ಮೀಸಲಾತಿಯನ್ನು ತಂದೆ ತರ್ತೀವಿ ಅಂತ ಹೇಳಿ. ಒಳ ಮೀಸಲಾತಿ ತಂದೆ ತನ್ನ ಬಿಜೆಪಿ ಅವ್ರು ಗಲಾಟೆ ಮಾಡ್ತಿದ್ರು, 2 ವರ್ಷ ಆದ್ರೂ ಯಾಕೆ ಮಾಡಿಲ್ಲ ಅಂತ ಹೇಳಿ. ಸೊ 2 ವರ್ಷ ಆದ್ರೂ ಯಾಕೆ ಮಾಡಿಲ್ಲ ಅಂತ ಹೇಳಿದ್ರೆ, ಸೊ ನಾವು ವೆಯ್ಟ್ ಮಾಡ್ತೀವಿ. ಮುಸ್ಲಿಂ ಮೀಸಲಾತಿ ರದ್ದು ಮಾಡಿ ಅವರೇ ಮುಂದಾಗಿದ್ದು ಬೊಮ್ಮಾಯಿ ಅವರ ಟೈಮ್ನಲ್ಲಿ 4% ಮೀಸಲಾತಿ ರದ್ದು ಮಾಡಿಬಿಡ್ತೀವಿ, ಕೊಟ್ಟೇ ಬಿಡ್ತೀವಿ ಅಂತ ಮಾತಾಡಿದ್ರು. ಅದನ್ನೇ ಚುನಾವಣೆಯಲ್ಲಿ ಅವರು 4 ವರ್ಷ ಅಧಿಕಾರದಲ್ಲಿದ್ದರು. 2019ರಿಂದ 23ವರೆಗೆ ಇದ್ರೂ ಕೂಡ ಅವರು ಒಳ ಮೀಸಲಾತಿಯ ವಿರುದ್ಧವಾಗಿ ಅವ್ರು ಹೇಳಿದ್ದೇನು, ಒಳ ಮೀಸಲಾತಿ ನಾವು ಕೊಡ್ತೀವಿ ಅಂತಲೇ ಅವರು ಅಧಿಕಾರಕ್ಕೆ ಬಂದಿದ್ದು ಸ್ನ್ಯಾಚ್ ಮಾಡಿದ್ದು ಅದನ್ನು. ಸೊ ಅದು ಪ್ರಾಮಿಸ್ ಮಾಡಿದ್ರು ಕೂಡ 4 ವರ್ಷದ ನಂತರ ಕೇವಲ 1 ತಿಂಗಳಿದ್ದಂಥ ಸಂದರ್ಭದಲ್ಲಿ ಎಲೆಕ್ಷನ್ಗೆ 1 ತಿಂಗಳು, ಅದು ಏನು ಅನೌನ್ಸ್ ಮಾಡೋದು 2 ದಿನದಲ್ಲೇ ಎಲೆಕ್ಷನ್ ಡೇಟ್ ಅನೌನ್ಸ್ ಆಯಿತು. ಏನು ಬಿಜೆಪಿ ಅವರು ಈ ಒಳ ಮೀಸಲಾತಿ ವಿಚಾರವನ್ನು ಏನು ಅನೌನ್ಸ್ ಮಾಡಿದ್ರು, ಅದಾದ ನಂತರ 2 ದಿನದಲ್ಲೇ ಎಲೆಕ್ಷನ್ ಡೇಟ್ ಅನೌನ್ಸ್. ಜಾಸ್ತಿ ಸುದ್ದಿ ಆಗಿದೆ ಮುಸ್ಲಿಂ ಮೀಸಲಾತಿ ರದ್ದು ಮಾಡಿದ್ರು ಅವರು ಅಂತ. ಅದು ತುಂಬಾ ಕಾಯಿನಾದಂಥ ವಿಚಾರ, ತುಂಬಾ ಪ್ರಚಾರ ಪಡ್ಕೊಂಡಂತ ವಿಚಾರ ಕೂಡ ಹೌದು. ಅಲ್ಲ, ಮುಸ್ಲಿಂ ಮೀಸಲಾತಿನೂ ಕೂಡ ಅವರು ಯಾವತ್ತೂ ಧರ್ಮಾಧಾರಿತವಾಗಿ ಯಾವುದು ಕೊಟ್ಟಿದ್ದಲ್ಲ. ಸೊ ಧರ್ಮಾಧಾರಿತವಾಗಿ ಇಲ್ಲಿ ಯಾವುದು ಕೊಟ್ಟೇ ಇಲ್ಲ. ನಾವು ಏನು ಕರ್ನಾಟಕದಲ್ಲಿ ಕೊಡ್ತಿರ್ತಕ್ಕಂಥದ್ದು ಅದು ಏನು ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಆಧಾರದ ಮೇಲೆ, ಚಿನ್ನಪ್ಪ ರೆಡ್ಡಿಯ ವರದಿ ಆಧಾರದ ಮೇಲೆ ಮುಸ್ಲಿಂ ಸಮುದಾಯನೂ ಕೂಡ ಬ್ಯಾಕ್ವರ್ಡ್ನೆಸ್ ಇದೆ, ಹಿಂದುಳಿದ ವರ್ಗದಲ್ಲಿ ಸೇರಿಸಿ ಅವರನ್ನ 4% ರಿಸರ್ವೇಷನ್ ಹಿಂದುಳಿದ ವರ್ಗ ಅಂತ ಕೊಟ್ಟಿದ್ದು, ಮುಸ್ಲಿಮರು ಅಂತ ಅಲ್ಲ, ಅವರನ್ನ 2B ಕ್ಯಾಟಗರಿನಲ್ಲಿ ಹಾಕಿದ್ದು. ಕೆಲವು ಮುಸ್ಲಿಂ ಅವರು 1A ನಲ್ಲೂ ಕೂಡ ಇದ್ದಾರೆ. ಓಕೆ, 1A ಮತ್ತು 2B ನಲ್ಲಿ. ಸೊ ಅಂದ್ರೆ ನಾವು ಧರ್ಮಾಧಾರಿತವಾದಂಥ ರಿಸರ್ವೇಷನ್ ಕೊಟ್ಟಿಲ್ಲ, ನಾವು ಕೊಟ್ಟಿರ್ತಕ್ಕಂಥದ್ದು ಹಿಂದುಳಿದ ವರ್ಗದ ಅಂದ್ರೆ ಎಕನಾಮಿಕ್ ಸ್ಟೇಟಸ್ ಬೇಸಿಸ್ ಮೇಲೆ ನಾವು ಕೊಟ್ಟಿರ್ತಕ್ಕಂಥದ್ದು. ಓಕೆ, ನಾವು ಯಾಕೆ ಇನ್ನು ಧೈರ್ಯವಾಗಿ ಹೇಳ್ತಿದೀವಿ ಅಥವಾ ನಾವೇ ಅವರಲ್ಲಿ ಮಾತ್ರ ಇದ್ದಿದ್ದು ಹಿಂದುಳಿದವರು, ಇನ್ನು ಬೇರೆ ವರ್ಗಗಳಲ್ಲಿ ಹಿಂದುಳಿದವರು ಯಾರು ಇರಲಿಲ್ಲ. ಇಡೀ ಕರ್ನಾಟಕದಲ್ಲಿ ಒಂದು 10 ಸಮುದಾಯ ಬಿಟ್ರೆ ಇನ್ನು ಮಿಕ್ಕಿದವ್ರಿಗೆ ಎಲ್ಲರಿಗೂ ಹಿಂದುಳಿದ ವರ್ಗದ ಯಾರು ಬ್ಯಾಕ್ವರ್ಡ್ನೆಸ್ ಇತ್ತು, ಆರ್ಥಿಕವಾಗಿ ಯಾರಿದ್ರು, ಆರ್ಥಿಕ ಶೈಕ್ಷಣಿಕವಾಗಿ ಯಾರಿಂದ ಇದ್ರು, ದೊಡ್ಡ ವಿರೋಧ ಮಾಡಿದ್ರಿ ಕೇಂದ್ರದ ಕಡೆಯಿಂದ ಮೇಲ್ವರ್ಗದವರಿಗೆ 10% ಮೀಸಲಾತಿ ಕೊಟ್ಟಕ ಲಬಲೋಬ ಅಂದ್ರೆ ನೀವೇನೆ ಅಲ್ಲ. EWS ಅಲ್ಲ, ಇಲ್ಲಾದ್ರೆ ಹಿಂದುಳಿದ ವರ್ಗದವರು ಅವ್ರು ಕೊಡ್ತಾ ಇದೀವಿ ಅನ್ನೋ ನ್ಯಾಯ ನಿಮ್ ನಿಜವೇ ಆದ್ರೆ ಹಿಂದುಳಿದ ವರ್ಗದ ಕಷ್ಟದವ್ರು ಇಲ್ಲಿ ಇದಾರೆ ಅಂತ ಹೇಳಿ ಧರ್ಮಾತೀತವಾಗಿ ನೋಡ್ಬಿಟ್ರಿ ನೀವು. ನಾವು 10% ಧರ್ಮಾತೀತವಾಗಿ ನೋಡಿದ್ರಿ. ಅದೇ ಮೇಲ್ವರ್ಗದವ್ರಿಗೆ 10% ಮೀಸಲಾತಿ ಕೊಟ್ಟು ಅಲ್ಲಿರ್ತಕ್ಕಂಥ ಬಡವರು ತಗೊಳ್ಳಿ ಅಂದ್ರೆ ಮೇಲ್ಜಾತಿಯವರು, ಅದನ್ನ ಯಾಕೆ ಮಾತಾಡಿದ್ರಿ ನೀವು? ನಾವು ಪ್ರಶ್ನೆ ಮಾಡಿದ್ದವ್ರನ್ನ EWS ಕೊಡಬೇಡಿ ಅಂತಲ್ಲ, ಯಾವ ಮಾನದಂಡದ ಮೇಲೆ ಕೊಡ್ತೀರಿ ನೀವು? ಕ್ರೈಟೀರಿಯಲ್ಲಿ ಸರ್ವೆನೇ ಇಲ್ವಲ್ಲ ನಿಮ್ಮಲ್ಲಿ. ಓಕೆ, ಸೊ ನಾವು ಮಾಡಿರತಕ್ಕಂಥದ್ದು ಚಿನ್ನಪ್ಪ ರೆಡ್ಡಿ ಆಯೋಗ ಮತ್ತು ಹಿಂದಿನ ಸರ್ವೆ ಪ್ರಕಾರವಾಗಿ ನಾವು ಕೊಟ್ಟಿರ್ತಕ್ಕಂಥದ್ದು. ಬಟ್ ನೀವು ಯಾವ ಮಾನದಂಡದ ಮೇಲೆ ಕೊಡ್ತಿದ್ರಿ EWS ಅನ್ನ? ಕೇವಲ ಒಂದು ಗೆಜೆಟ್ ನೋಡಿ, ಇದನ್ನ ಏನು ಎಕ್ಸಿಕ್ಯೂಟಿವ್ ಆರ್ಡರ್ ಅಂತಂದು ನೀವು ಕೊಟ್ಟಿರ್ತಕ್ಕಂಥದ್ದು ಇಟ್ಸ್ ಅವೈಜ್ಞಾನಿಕವಾಗಿ. ನೀವು ತರ್ನಿ ಬೇಡ ಅಂತ ಹೇಳ್ತಿಲ್ಲ ನಾವು, ಬಟ್ ನೀವು ಒಂದು ಸರ್ವೆ ಮಾಡಿ, ಸರ್ವೆ ಡೇಟಾವನ್ನು ಇಟ್ಕೊಂಡು ಯಾಕೆ 10% ಯಾಕೆ ಕೊಟ್ರಿ, ಬೇಡ 20% ಕೊಡಿ. ಬಟ್ ನಿಮ್ಮಲ್ಲಿ ಏನ್ ಡೇಟಾ ಇದೆ? ನಿಮ್ಮಲ್ಲಿ ಯಾವುದೇ ಈಗ ನಿಮ್ ಜಾತಿ ಗಣತಿ ಪರ್ಫೆಕ್ಟ್ ಈಗ ಮಾಡಿದ್ದು ಕರ್ನಾಟಕದಲ್ಲ, ಪರ್ಫೆಕ್ಟ್ ಅದು ಅಲ್ಲ. ಜಾತಿ ಗಣತಿ ಮಾಡಿ, ನಾವು ಜಾತಿ ಗಣತಿ ಮಾಡಿಲ್ಲ, ಜಾತಿ ಸರ್ವೆ ಮಾಡಿರ್ತಕ್ಕಂಥದ್ದು. ರಾಜ್ಯಗಳು ಜಾತಿ ಗಣತಿ ಮಾಡೋ ಇದು ಅಧಿಕಾರ ಇಲ್ಲ. ಓಕೆ, ಇದು ಕೇಂದ್ರ ಸರ್ಕಾರ ಮಾತ್ರ ಮಾಡೋದು. ಸರ್ವೆ ಏನ್ ಮಾಡ್ತೀರಿ ಅವಾಗ ಇಟ್ಕೊಂಡಿದ್ದನ್ನ? ಅಲ್ಲ, ನಾವು ಅದನ್ನ ಸ್ಟಡಿ ಮಾಡ್ತಾ ರಾಜಕೀಯವಾಗಿ ಬಳಸ್ಕೋತೀರಿ. ಅಲ್ಲ, ರಾಜಕೀಯವಾಗಿ ಏನ್ ಮಾಡ್ತೀವಿ ನಾವು? ಓಕೆ, ನಾವು ಇದನ್ನ ಸ್ಟಡಿ ಮಾಡ್ತೀವಿ. ಎಲ್ಲ ಮಾಡಕ್ ಒಂದು ಪ್ರಯತ್ನ ಪಟ್ಟಿದ್ವಪ್ಪ, ಅಷ್ಟರಲ್ಲಿ ನರೇಂದ್ರ ಮೋದಿ ಅವರು ಬಂದ್ಬಿಟ್ಟು ನಮ್ಮನ್ನ ತಡೆದ್ಬಿಟ್ರು. ನಾನು ಪ್ರಶ್ನೆ ಕೇಳ್ತಾ ಇರೋದು, ಈಗ ನಾವು ರಿಸರ್ವೇಶನ್ ಸರ್ ಏನು ಕ್ಯಾಸ್ಟ್ ಸೆನ್ಸಸ್ ಮಾಡಬೇಕು ಅಂತ ರಾಹುಲ್ ಗಾಂಧಿ ಅವರು ಮತ್ತೆ ಕರ್ನಾಟಕದ ಹಲವಾರು ನಾಯಕರು ಕೇಳಿದ್ರು ಕೂಡ ಬಿಜೆಪಿ ನಾಯಕರು ಹೇಳ್ತಾರೆ ನೋ 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 ಮಾಡಲ್ಲ ನಾವು ಅಂತ ಹೇಳಿ ಅವರೇ ಕ್ರಿಟಿಸೈಸ್ ಮಾಡ್ತಾ ಇದ್ರು. ಜಾತಿ ಗಣತಿ, ಜಾತಿ ನಾವು ಡಿವೈಡ್ ಮಾಡ್ತೀರಾ ನೀವು ಅಂತ ಹೇಳಿ ಗಲಾಟೆ ಮಾಡ್ತಿದ್ದಂತ ಬಿಜೆಪಿ ಏಕಾಏಕಿ ಏನು ಈ ಒಳ ಮೀಸಲಾತಿದು ನೀವೆಲ್ಲ ಮಾಡಿ ಇದನ್ನ ಜಾರಿ ಮಾಡೋ ಅಧಿಕಾರ ಪವರ್ ನಿಮಗಿದೆ ಅಂತ ನೀವು ಭಾವಿಸ್ಕೊಂಡಿದ್ದೀರಾ? ಏನಕ್ಕೆ ಮಾಡ್ತಾ ಇದ್ದೀರಿ ಮತ್ತೆ? ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಏನ್ ಬರ್ತದೆ ಅಂತಂದ್ರೆ ನಾವು ಮಾಡಕ್ ಅಧಿಕಾರ ನಮ್ಗಿದೆ, ಆದ್ರೆ ಅಪ್ರೂವಲ್ ಅವರಿಂದ ತಗೊಳ್ಬೇಕು. ಅವ್ರು ರಿಜೆಕ್ಟ್ ಮಾಡಕ್ಕಾಗಲ್ಲ. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಇದು ಕನ್ಕರೆಂಟ್ ಅಲ್ಲಿ ಬರ್ತಕ್ಕಂಥದ್ದು. ರಾಜ್ಯ ಸರ್ಕಾರ ಯಾವಾಗ್ಲೂ ಸರ್ವೆ ಮಾಡಿ, ಆಂಧ್ರನೂ ಮಾಡಕ್ಕಾಗಿಲ್ಲ, ಪಂಜಾಬ್ ಮಾಡಕ್ಕಾಗಿಲ್ಲ, ಅನೇಕ ಸುಪ್ರೀಂ ಕೋರ್ಟ್ ಅಕ್ಸೆಪ್ಟ್ ಮಾಡಿದೆ. 2024 ಅಲ್ಲಿ ಹೋದ ವರ್ಷ ಸುಪ್ರೀಂ ಕೋರ್ಟ್ ಅಕ್ಸೆಪ್ಟ್ ಮಾಡಿದೆ. ಏನು ಅಂತ ಒಳ ಮೀಸಲಾತಿ ಏನು 1996 ಅಲ್ಲಿ ಕೇಸನ್ನ ಸುಪ್ರೀಂ ಕೋರ್ಟ್ ಟರ್ನ್ ಡೌನ್ ಮಾಡಿತ್ತು. ಯಾವ ಆಯೋಗ? ಇವಿ ಚಿನ್ನಯ್ಯ ಕೇಸ್ ನಲ್ಲಿ ಆಂಧ್ರ ಪ್ರದೇಶ 341 ಸಬ್ ಕ್ಲಾಸ್ 3 ನ ನೀವು ಸೇರಿಸಬೇಕು, ಕೊಡ್ಲೂಬಹುದು, ರದ್ದು ಮಾಡಲೂಬಹುದು ಅಂತ ಹೇಳಿ ಟರ್ನ್ ಡೌನ್ ಮಾಡಿತ್ತು 1996 ಅಲ್ಲಿ. ಆದರ್ಶ